Hello students, this is Seema Kouser working as an assistant professor, Department of Economics, GFGC, Magdi. Today we will going to discuss about the capital expenditure. Before going to the capital expenditure in detail, we should have focus on the what is public expenditure. Already we know the meaning of public expenditure is nothing but refers to the expenditure made by the central government, state government as well as the local government is called as the public expenditure. Government has to incur the public expenditure to continue the development process of a country. Without public expenditure, the economic development is almost impossible. So, in the broad classification of public expenditure, has been classified into many categories. Among those, developmental expenditure, non-developmental expenditure, as well as the plan expenditure, non-plan expenditure, and still we have more important classification of public expenditure is the revenue expenditure and capital expenditure. So today we will move on to the capital expenditure. So in the last video we have discussed about the revenue expenditure. So revenue expenditure is expenditure made on the education, community development programs and health issues. So on those kind of activities, if government spends, is called as the development or revenue expenditure, developmental revenue expenditure. Whereas if government spends money on the administration, on the police, or to maintain the law and order in the society, those kind of expenditure is called as the non-developmental expenditure. So under the revenue expenditure, we have discussed the developmental revenue expenditure as well as the non-developmental revenue expenditure. So one more classification along with the revenue expenditure, we need to concentrate on the capital expenditure. ನಾವು ಸಾರ್ವಜನಿಕ ವೆಚ್ಚವನ್ನ ಸರಿಯಾದ ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಂಡು ಬಂದರೆ, ಇಲ್ಲಿ ಸಾರ್ವಜನಿಕ ವೆಚ್ಚ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೈಗೊಳ್ಳುವ ವೆಚ್ಚವನ್ನು ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಇದನ್ನು ನಾವು ಹಲವಾರು ರೀತಿಯ ವರ್ಗೀಕರಣವನ್ನು ಮಾಡಬಹುದು. ಒಂದು ಅಭಿವೃದ್ಧಿಯೇತರ ವೆಚ್ಚ, ಅಭಿವೃದ್ಧಿಯ ವೆಚ್ಚ, ಮತ್ತು ಯೋಜನಾ ವೆಚ್ಚ, ಯೋಜನೇತರ ವೆಚ್ಚ. ಅದಕ್ಕಿಂತ ಮುಖ್ಯವಾಗಿಯೂ ನಾವು ವರ್ಗೀಕರಣ ಮಾಡಲೇಬಹುದಾದಂತಹ ವೆಚ್ಚಗಳು ಅಂದರೆ ರಾಜಸ್ವ ವೆಚ್ಚ ಮತ್ತು ಬಂಡವಾಳ ವೆಚ್ಚ. ರಾಜಸ್ವ ವೆಚ್ಚ ಅಂದರೆ ಶಿಕ್ಷಣದ ಮೇಲೆ, ವೈದ್ಯಕೀಯ ಸೌಲಭ್ಯಗಳ ಮೇಲೆ ಮತ್ತು ಶಾಶ್ವತವಾದಂತಹ ಆಸ್ತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಹಾಕುವಂತಹ ವೆಚ್ಚವನ್ನು ನಾವು ಅಭಿವೃದ್ಧಿಯ ರಾಜಸ್ವ ವೆಚ್ಚ ಅಂತ ಕರಿತೀವಿ. ಹಾಗೆ ಅಭಿವೃದ್ಧಿಯೇತರ ವೆಚ್ಚ ಅಂದರೆ ಒಂದು ರಾಷ್ಟ್ರ ಅಭಿವೃದ್ಧಿಯೇತರ ವೆಚ್ಚವನ್ನು ಬಿಟ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋದು ಮಾತು ಸತ್ಯಕ್ಕೆ ದೂರ ಆಗಿರುತ್ತೆ. ಹಾಗಾಗಿ ಸರ್ಕಾರ ಅಂದರೆ ಇಲ್ಲಿ ಅಭಿವೃದ್ಧಿಯೇತರ ವೆಚ್ಚದ ಮೇಲೆಯೂ ಸಹ ಅಭಿವೃದ್ಧಿಯೇತರ ಅಂಶಗಳ ಮೇಲೆಯೂ ಸಹ ವೆಚ್ಚವನ್ನು ಭರಿಸಬೇಕಾಗುತ್ತೆ. ಉದಾಹರಣೆಗೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗವನ್ನು ಕಾಪಾಡೋದು ಅಥವಾ ನ್ಯಾಯಾಂಗವನ್ನು ನಡೆಸಿಕೊಂಡು ಹೋಗೋದು, ಆಡಳಿತಕ್ಕೋಸ್ಕರ ಇಂತಹ ವೆಚ್ಚವನ್ನು ಅಭಿವೃದ್ಧಿಯೇತರ ರಾಜಸ್ವ ವೆಚ್ಚ ಅಂತ ಕರಿತೀವಿ. ಸೊ ಇವತ್ತಿನ ಅಥವಾ ಇಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ. ಇಲ್ಲಿ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚ ಶಾಶ್ವತವಾಗಿ ಆದಾಯವನ್ನು ನೀಡುವಂತಹ ಬಾಬುಗಳ ಮೇಲೆ ಮಾಡುವ ಖರ್ಚಿಗೆ ಬಂಡವಾಳ ವೆಚ್ಚ ಎಂದು ಹೆಸರು. ಅಂದರೆ ಶಾಶ್ವತವಾಗಿ ಆದಾಯವನ್ನು ನೀಡುವಂತಹ ಬಾಬುಗಳ ಮೇಲೆ ಮಾಡುವ ವೆಚ್ಚವನ್ನು, ಮಾಡುವ ಖರ್ಚಿಗೆ ನಾವು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸೊ ಇಲ್ಲಿ ಸರ್ಕಾರ ಯಾವಾಗ ಹೇಗೆ ವೆಚ್ಚ ಮಾಡಬೇಕಂದ್ರೆ ಅದರಿಂದ ಶಾಶ್ವತವಾಗಿ ಆದಾಯವನ್ನು ಬರುವಂತಹ ಒಂದು ಮೂಲಗಳಾಗಿರ್ಬೇಕು, ಬರುವಂತಹ ಒಂದು ಕ್ಷೇತ್ರಗಳಾಗಿರ್ಬೋದು. ಸೊ ಇಲ್ಲಿ ಯಾವಾಗ ಹೇಗೆ ಸರ್ಕಾರ ವೆಚ್ಚವನ್ನು ಭರಿಸಬೇಕು ಅಂದರೆ ಕೃಷಿ ಅಭಿವೃದ್ಧಿಗೋಸ್ಕರ. ಯಾಕಂದರೆ ಕೃಷಿ ಅನ್ನೋದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು.
ಮಾಡುವ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಯಾಕಂದರೆ ಮೂಲ ಕಸುಬೆ ಭಾರತ ಹಳ್ಳಿಗಳ ದೇಶ ಆಗಿರೋದ್ರಿಂದ ಹಳ್ಳಿಗಳ ಮುಖ್ಯವಾದ ಕಸುಬು ಕೃಷಿ ಆಗಿದೆ. ಹಾಗಾಗಿ ಸರ್ಕಾರ ಕೃಷಿಯ ಮೇಲೆ ಹೆಚ್ಚಿನ ಒಂದು ಕೃಷಿ ಅಭಿವೃದ್ಧಿಗೋಸ್ಕರ, ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಹೆಚ್ಚು ವೆಚ್ಚವನ್ನು ಮಾಡಿದ್ರೆ ಅದು ಬಂಡವಾಳ ವೆಚ್ಚ ಅಂತ ಕರೆಸ್ಕೊಳ್ಳುತ್ತೆ. ಯಾಕಂದರೆ ಶಾಶ್ವತವಾಗಿ ಆದಾಯವನ್ನು ಗಳಿಸಿಕೊಡುವಂತಹ ಕ್ಷೇತ್ರ ಆಗಿರುತ್ತೆ ಕೃಷಿಯಾಗಿ. ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು. ಸೊ ಇವಾಗ ಕೃಷಿ ಅನ್ನೋದು ಸೀಸನಲ್ ಎಂಪ್ಲಾಯ್ಮೆಂಟನ್ನು ದೊರಕಿಸಿಕೊಟ್ರೆ ಅದಕ್ಕೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿಯ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳಾದ ಜೇನುಗಾರಿಕೆ ಆಗಿರ್ಬೋದು, ಪಶು ಸಂಗೋಪನೆ ಆಗಿರ್ಬೋದು, ಈ ಹಂದಿ ಸಾಕಣೆ ಆಗಿರ್ಬೋದು, ಕೋಳಿ ಸಾಕಣೆ ಆಗಿರ್ಬೋದು, ಇವೆಲ್ಲವೂ ಸಹ ಕೃಷಿಗೆ ಸಂಬಂಧಿಸಿದ ಆದಂತಹ ಚಟುವಟಿಕೆಗಳಂತ ನಾವು ಕರಿತೀವಿ. ಇವೆಲ್ಲವೂ ಸಹ ಸರ್ಕಾರಕ್ಕೆ ಆದಾಯವನ್ನು ಗಳಿಸಿಕೊಡುವಂತಹ ಒಂದು ಮೂಲಗಳಾಗಿವೆ. ಆದ್ದರಿಂದ ಸರ್ಕಾರ ಈ ಒಂದು ಕ್ಷೇತ್ರಗಳ ಮೇಲೆ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಕ್ಷೇತ್ರಗಳ ಮೇಲೆ ಅಭಿವೃದ್ಧಿ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತೆ. ಅಂತಹ ವೆಚ್ಚ ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಅಂದರೆ ಮುಖ್ಯವಾಗಿ ಇಲ್ಲಿ ಶಾಶ್ವತವಾಗಿ ಆದಾಯವನ್ನು ನೀಡುವಂತಹ ಬಾಬುಗಳ ಮೇಲೆ ಮಾಡುವ ಖರ್ಚಿಗೆ ಬಂಡವಾಳ ವೆಚ್ಚ ಅಂತ ಕರಿತೀವಿ. ನೆಕ್ಸ್ಟು ಕೃಷಿ ಬಿಟ್ಟರೆ ನಮ್ಮಲ್ಲಿ ದೊಡ್ಡದಾದಂತಹ ಇರುವಂತಹ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ. ಸೊ ಯಾವುದೇ ರಾಷ್ಟ್ರ ಅಭಿವೃದ್ಧಿ ಆಗಬೇಕಂದ್ರೆ ಅಲ್ಲಿ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಮಧ್ಯಮ ಒಂದು ಗಾತ್ರದ ಕೈಗಾರಿಕೆಗಳು ಮತ್ತು ಬೃಹತ್ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡೋದು ಅಥವಾ ಸ್ಥಾಪನೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಯಾವಾಗ ಕೈಗಾರಿಕೆಗಳ ಹೆಚ್ಚು ಸ್ಥಾಪನೆ ಮಾಡ್ತೀವೋ ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಬೆಳೆಯುತ್ತೆ. ಯಾವಾಗ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೋ ಆವಾಗ ಜನರ ಒಂದು ಆದಾಯ ಆಗಿರ್ಬೋದು, ಜನರ ಜೀವನ ಮಟ್ಟ ಆಗಿರ್ಬೋದು, ಅವರು ಉಳಿತಾಯ ಮಾಡುವಂತಹ ಒಂದು ಸಾಮರ್ಥ್ಯ ಆಗಿರ್ಬೋದು, ಮತ್ತು ಹೂಡಿಕೆ ಮಾಡುವಂಥ ಸಾಮರ್ಥ್ಯ ಎಲ್ಲವೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಕೃಷಿ ಮತ್ತು ಕೈಗಾರಿಕೆಗಳ ಮೇಲೆ ಹೆಚ್ಚು ವೆಚ್ಚವನ್ನು ಭರಿಸಬೇಕು. ಆ ವೆಚ್ಚವನ್ನು ನಾವು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸೊ ಇಲ್ಲಿ ಕೃಷಿ ಆಗಿರಲಿ ಅಥವಾ ಕೈಗಾರಿಕೆ ಆಗಿರಲಿ ಎರಡೂ ಕ್ಷೇತ್ರಗಳು ಸಹ ಒಂದು ಶಾಶ್ವತವಾದಂತಹ ಆದಾಯವನ್ನು ಕಲ್ಪಿಸಿಕೊಡುವಂತಹ ಕ್ಷೇತ್ರಗಳು. ಸೊ another segment is like in English version, capital expenditure is investment. Capital expenditure is investment. That is, it leads to creation of productive assets. Revenue expenditure does not do so. We have revenue expenditure and capital expenditure. The name itself indicates capital expenditure. It creates or it leads to the creation of productive assets. Like productive assets, it's nothing but the income can be generated. Income can be generated out of the productive assets like agriculture and industry, where revenue expenditure does not do. So because of the revenue expenditure will not create more income to the government. Government has to think over how much government has to spend on capital expenditure and how much government has to spend on the revenue expenditure, which is more revenue generating source. Government must think over it. ಹಾಗೆ ಬಂಡವಾಳ ವೆಚ್ಚವನ್ನು ನಾವು ಅಭಿವೃದ್ಧಿಯ ಬಂಡವಾಳ ವೆಚ್ಚ ಮತ್ತು ಅಭಿವೃದ್ಧಿಯೇತರ ಬಂಡವಾಳ ವೆಚ್ಚ ಅಂತ ಎರಡು ವಿಧಗಳಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ. ಅಭಿವೃದ್ಧಿಯ ಬಂಡವಾಳ ವೆಚ್ಚ ಅಂದರೆ ಮತ್ತೆ ವ್ಯವಸಾಯ ಆಗಿರ್ಬೋದು, ಕೈಗಾರಿಕೆ, ನೀರಾವರಿ, ವಿದ್ಯುತ್ ಶಕ್ತಿ, ಸಾರಿಗೆ ಮೊದಲಾದವುಗಳ ಮೇಲೆ, ಅಂದರೆ ಶಾಶ್ವತವಾಗಿ ಆದಾಯವನ್ನು ಗಳಿಸಿಕೊಡುವಂತಹ ಒಂದು ಕ್ಷೇತ್ರಗಳ ಮೇಲೆ ವಿಧಿಸುವ ವೆಚ್ಚವನ್ನು ಅಥವಾ ಭರಿಸುವ ವೆಚ್ಚವನ್ನು ಅಥವಾ ಕೈಗೊಳ್ಳುವ ವೆಚ್ಚವನ್ನು ಅಭಿವೃದ್ಧಿ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಅಭಿವೃದ್ಧಿಯ ಬಂಡವಾಳವು ದೀರ್ಘಕಾಲೀನ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತದೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನಂದರೆ ರಾಜಸ್ವ ವೆಚ್ಚಕ್ಕೂ ಮತ್ತು ಬಂಡವಾಳ ವೆಚ್ಚಕ್ಕೂ ಇರುವಂತಹ ದೊಡ್ಡದಾದಂತಹ ವ್ಯತ್ಯಾಸ, ಇಲ್ಲಿ ರಾಜಸ್ವ ವೆಚ್ಚ ಹೆಚ್ಚು ಅಭಿವೃದ್ಧಿಯನ್ನು ಸೃಷ್ಟಿ ಮಾಡಲ್ಲ ಅಥವಾ ಹೆಚ್ಚು ಅಭಿವೃದ್ಧಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಬಂಡವಾಳ ವೆಚ್ಚ ಸರ್ಕಾರ ಭರಿಸಿದ್ರೆ ಅದು ದೀರ್ಘಕಾಲೀನ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಯಾಕಂದರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಅನ್ನೋದು ಅದು ದೀರ್ಘಕಾಲದ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಎ ಕಂಟ್ರೀಸ್ ಡೆವಲಪ್ಮೆಂಟ್ ಇಸ್ ಎ ಲಾಂಗ್ ಟರ್ಮ್ process. It includes the long term. It is a long term process. So we need to concentrate on the capital expenditure rather than the revenue expenditure. Of course, revenue expenditure is needed for the economic development, but it will not
not create permanent income to the government, or it will not generate any kind of revenue to the government. So government must incur the expenditure of capital expenditure, not the revenue expenditure. In the long term, development of agriculture, development of industry, development of irrigation facilities, and the electrification of the cities is needed for the economic development. So economic development depends on these factors, not the administration, not the other kinds of activities. So government has to focus more on the capital expenditure rather than the revenue expenditure. So development capital expenditure is investment that it leads to the creation of productive activities or the assets. Revenue expenditure does not do so. So clearly it shows that developmental capital expenditure is completely an investment for the long term. To achieve the long term development, government has to incur more capital expenditure rather than the revenue expenditure. Of course, we need the revenue expenditure to achieve the economic development, but revenue expenditure will not create any kind of assets to the permanent asset to the government, or it is not a productive asset. It is only the we have to maintain. We have to maintain the safety and security of the people. We have to maintain the administration. That's all. But these administration as well as the safety or the defense, they will not create any kind of income or the revenue to the government. So government has to think about the capital expenditure, more capital expenditure rather than the revenue expenditure. ಇಲ್ಲಿ ಅಭಿವೃದ್ಧಿಯೇತರ ಬಂಡವಾಳ ವೆಚ್ಚವು ನೈಸರ್ಗಿಕ ವಿಕೋಪಗಳಿಗೆ ಈಡಾದವರ ಪುನರ್ವಸತಿ ಮತ್ತು ಅವರಿಗೆ ಪರಿಹಾರ ನೀಡಿಕೆ ಮೊದಲಾದವುಗಳ ಮೇಲೆ ಮಾಡುವ ವೆಚ್ಚವಾಗಿರುತ್ತೆ. ಇದನ್ನು ಯೋಜನೆಯೇತರ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸೊ ಇಲ್ಲಿಯೂ ಸಹ ಈ ವರ್ಗೀಕರಣದಲ್ಲಿಯೂ ಸಹ ನಾವು ಪ್ರತಿ ವರ್ಗೀಕರಣದಲ್ಲೂ ನೋಡ್ತಾ ಇದ್ದೀವಿ. ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆದರೂ ತಗೊಳ್ಳಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೂ ತಗೊಳ್ಳಿ, ಎಲ್ಲದರಲ್ಲೂ ಸಹ ಎರಡು ಭಾಗಗಳನ್ನು ನೋಡ್ತೀವಿ. ಒಂದು ಅಭಿವೃದ್ಧಿಯ ವೆಚ್ಚ ಅಂತ ಪರಿಗಣಿಸ್ತೀವಿ, ಮತ್ತೊಂದು ಅಭಿವೃದ್ಧಿಯೇತರ ವೆಚ್ಚ ಅಂತ ಪರಿಗಣಿಸ್ತೀವಿ. ಸೊ ಒಂದು ರಾಷ್ಟ್ರದ ಅಭಿವೃದ್ಧಿಯೇತರ ವೆಚ್ಚದ ಮೇಲೆಯೂ ಸಹ ಅವಲಂಬಿತವಾಗಿರುತ್ತೆ, ಹಾಗೆ ಅಭಿವೃದ್ಧಿಯ ವೆಚ್ಚದ ಮೇಲೆಯೂ ಸಹ ಅವಲಂಬಿತವಾಗಿರುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಬಂಡವಾಳ ವೆಚ್ಚದಲ್ಲಿಯೂ ಸಹ ಅಭಿವೃದ್ಧಿಯ ವೆಚ್ಚ ಮತ್ತು ಅಭಿವೃದ್ಧಿಯೇತರ ವೆಚ್ಚವನ್ನು ನಾವು ನೋಡಬಹುದು. ಅಭಿವೃದ್ಧಿಯೇತರ ವೆಚ್ಚ ಯಾಕೆ ಯಾವುದ್ರ ಮೇಲೆ ಭರಿಸಲಾಗುತ್ತೆ ಅಥವಾ ಯಾವುದ್ರ ಮೇಲೆ ಕೈಗೊಳ್ಳಲಾಗುತ್ತೆ ಅಂದರೆ, ನೈಸರ್ಗಿಕ ವಿಕೋಪಗಳಿಗೆ ಈಡಾದವರ, ಅಂದರೆ ಯಾರು ನೈಸರ್ಗಿಕ ವಿಕೋಪಗಳಿಂದ, ಯಾಕಂದರೆ ಪ್ರಕೃತಿ ಅನ್ನೋದು ಒಂದೇ ಸಮ ಇರಲ್ಲ. ಪ್ರಕೃತಿ ಯಾವಾಗ ಬೇಕಾದರೂ ಪ್ರಾಕೃತಿಕ ವಿಕೋಪಗಳನ್ನು ನಾವು ನೋಡಬಹುದು. ಯಾವಾಗ ಪ್ರಕೃತಿ, ಇವಾಗ ನಾವು ಎಷ್ಟು ಡೆವಲಪ್ಮೆಂಟ್ನ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವೋ ಅಷ್ಟೇ ಪ್ರಕೃತಿಯೂ ಸಹ ಮನುಷ್ಯನ ಬಾಳನ್ನು ಹದಗೆಡಿಸಿ ಇಟ್ಟಿದೆ. ಹಾಗಾಗಿ ಯಾರು ನೈಸರ್ಗಿಕ ವಿಕೋಪಗಳಿಂದ ಅವ್ರಿಗೆ ಯಾರು ನೈಸರ್ಗಿಕ ವಿಕೋಪಗಳಿಗೆ ಬಲಿಯಾಗಿರ್ತಾರೋ ಅವರಿಗೆ ಮತ್ತೆ ಪುನರ್ವಸತಿಯನ್ನು ಒದಗಿಸಿಕೊಡುವಂತಹ ಕಾರ್ಯ ಸರ್ಕಾರದ್ದಾಗಿರುತ್ತೆ. ಯಾಕಂದರೆ ಅವರು ಎಲ್ಲವೂ ಸಹ ಕಳ್ಕೊಂಡಿರ್ತಾರೆ, ಎಲ್ಲ ನಷ್ಟ ಆಗಿರುತ್ತೆ. ಕೃಷಿ ಆಗಿರಲಿ, ಕೈಗಾರಿಕೆ ಆಗಿರಲಿ, ಆ ಪ್ರದೇಶದ ಒಂದು ಜನರ ವಸತಿನೂ ಸಹ ಇರಲ್ಲ. ಆ ಥರ ಸಂದರ್ಭ ಇದ್ದಾಗ ಯಾವ ಒಂದು ರಾಜ್ಯಗಳು ಅಥವಾ ಯಾವ ಒಂದು ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾಗಿರುತ್ತೋ ಆ ಥರ ಒಂದು ಪ್ರದೇಶಗಳಿಗೆ ಸರ್ಕಾರ ಭೇಟಿ ನೀಡಿ ಅವರ ಪುನರ್ವಸತಿಯ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ಅವರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಸೊ ಒಂದು ಕಡೆ ನಮ್ಮ ರಾಷ್ಟ್ರದಲ್ಲಿ ಏನಾಗುತ್ತೆ ಅಂದರೆ, ಮಳೆ ಬಂದರೆ ಕಂಟಿನ್ಯೂಸ್ ಆಗಿ ಮಳೆ ಬಂದು ಪ್ರವಾಹಗಳು ಉಂಟಾಗೋಗುತ್ತೆ. ಸೊ ಪ್ರವಾಹ ಬಂದ್ರೂ ಸಹ ಪ್ರಾಕೃತಿಕ ವಿಕೋಪ ಎಲ್ಲ ಒಂದು ರೈತರು ಬೆಳೆದಂತಹ ಬೆಳೆಗಳು ಎಲ್ಲವೂ ನಾಶ ಆಗುತ್ತೆ, ವಸತಿ ಹೊರಟೋಗುತ್ತೆ. ಸೊ ಹಲವಾರು ಪ್ರದೇಶಗಳು ಹಾನಿಗೆ ಒಳಪಟ್ಟಿರುತ್ತೆ. ಅಟ್ ದ ಸೇಮ್ ಟೈಮು ಅಲ್ಲಿ ಮತ್ತೆ ಒಂದು ಕಡೆ ಮಳೆನೇ ಬರಲ್ಲ. ಆ ಥರ ಸಂದರ್ಭ ಬಂದಾಗ ಬರಗಾಲ ಉಂಟಾಗುತ್ತೆ. ಆವಾಗ ರೈತರು ಯಾವುದೇ ರೀತಿಯಾದಂತಹ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ನಲ್ಲಿ ಅವರು ತಮ್ಮನ್ನು ಮುಳುಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆ ಸಂದರ್ಭದಲ್ಲಿಯೂ ಸಹ ಸರ್ಕಾರನೇ ಮುಂದೆ ಬಂದು ಅವ್ರಿಗೆ ಪರಿಹಾರವನ್ನು ನೀಡಬೇಕಾಗುತ್ತೆ. ಇಲ್ಲಿ ಬರಗಾಲ ಬರಲಿ ಅಥವಾ ಪ್ರವಾಹ ಬರಲಿ, ಎರಡೂ ಸಂದರ್ಭದಲ್ಲಿಯೂ ಸಹ ಸರ್ಕಾರ ಮುಂದೆ ಬಂದು ಪರಿಹಾರಗಳನ್ನು ನೀಡಬೇಕಾಗುತ್ತೆ, ಭತ್ಯೆಗಳನ್ನು ನೀಡಬೇಕಾಗುತ್ತೆ. ಅವರು ವಸತಿ ಇಲ್ಲದೆ ಹೋದರೆ ಪುನರ್ವಸತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಇವೆಲ್ಲವೂ ಸಹ ಅಭಿವೃದ್ಧಿಯೇತರ ಬಂಡವಾಳ ವೆಚ್ಚ ಅಂತ
ಪರಿಗಣಿಸ್ತೀವಿ ನಾವು. ಸೊ ಅಭಿವೃದ್ಧಿಯೇತರ ಬಂಡವಾಳ ವೆಚ್ಚ ಹೌದು, ಸರ್ಕಾರಕ್ಕೆ ಇದು ಹೊರೆ ಆಗುತ್ತೆ. ಆದರೆ ಸುಖಿ ರಾಜ್ಯದ ಕಲ್ಪನೆಯ ಒಂದು ಆಧಾರದ ಮೇಲೆ ಎಲ್ಲ ಜನರು ಸುಖವಾಗಿ ಬದುಕಬೇಕು. ಎಲ್ಲ ಜನರ ಯೋಗಕ್ಷೇಮನೇ ಸರ್ಕಾರದ ಆದ್ಯ ಕರ್ತವ್ಯವಾಗಿರೋದ್ರಿಂದ ಅಭಿವೃದ್ಧಿಯೇತರ ಬಂಡವಾಳದ ವೆಚ್ಚವೂ ಸಹ ಬೇಕಾಗಿರುತ್ತೆ. ಅದನ್ನು ನಾವು ಯೋಜನೆಯೇತರ ಬಂಡವಾಳ ವೆಚ್ಚ ಅಂತ ಕರಿತೀವಿ. ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಡಸ್ ನಾಟ್ ಕ್ರಿಯೇಟ್ ಪ್ರೊಡಕ್ಟಿವ್ activities. Yes, it will not create any kind of productive activities, but when people will face the natural calamities, it is the duty of the government to provide rehabilitation to these to the people who are affected from the natural calamities, for example earthquake, for example floods, for example drought. So these kind of natural calamities will have bad impact on will have bad impact on the poor people or bad impact on that particular region. In order to overcome or in order to provide good facilities, government need to spend like capital expenditure, that too with the reference to the non-developmental capital expenditure. Of course, for the economic development of a country, non-developmental capital expenditure is burden on the government, but at the same time, to provide happiness, to provide welfare for the people, a government must incur the non-developmental capital expenditure. Even though it will not create any kind of productive assets, still government need to incur on the capital on the economic activities, like those areas which affected completely from the natural calamities. So this is the major classification we will see under the capital expenditure, that is the developmental capital expenditure as well as the non-developmental capital expenditure. So both are required for the development of a country, but when we will think about if government will spend more on the developmental capital expenditure, of course it will have positive impact on the economic development of a country. It will have the positive impact on the income generation factors. Of course it will have the positive impact on the income generating factors, employment generating factors, and total overall economic development of a country can be achieved. But unexpected things will happen. Those things are also need to concentrate by the government, that is the natural calamities. When natural calamities will not take place, means of course government will have good revenue, so that government can achieve more development in the short period of time. So whatever may be the situation, we need to, government has to spend more income on capital expenditure, especially developmental capital expenditure as well as the non-developmental capital expenditure. ಸೊ ನಾವು ಇಲ್ಲಿ ನೋಡೋದಾದರೆ ಎಲ್ಲ ವೆಚ್ಚಗಳಲ್ಲಿಯೂ ಸಹ ನೋಡೋದಾದರೆ ಅದು ಅಭಿವೃದ್ಧಿ ಆಗಿರಬಹುದು, ಅಭಿವೃದ್ಧಿಯೇತರ ವೆಚ್ಚ ಆಗಿರಬಹುದು, ಮತ್ತು ಯೋಜನಾ ವೆಚ್ಚ, ಯೋಜನೇತರ ವೆಚ್ಚ, ಮತ್ತು ರಾಜಸ್ವ ವೆಚ್ಚದಲ್ಲಿ ಅಭಿವೃದ್ಧಿಯ ರಾಜಸ್ವ ವೆಚ್ಚ ಮತ್ತು ಅಭಿವೃದ್ಧಿಯೇತರ ರಾಜಸ್ವ ವೆಚ್ಚ, ಎಲ್ಲ ವೆಚ್ಚಗಳಲ್ಲಿಯೂ ಸಹ ನಾವು ನೋಡೋದಾದರೆ ಎರಡು ಕ್ಯಾಟಗರೀಸನ್ನು ನಾವು ನೋಡ್ತೀವಿ. ಅಭಿವೃದ್ಧಿ ಕಡೆ ಇರುವಂತಹ ಒಂದು ಅಂಶಗಳನ್ನು ನೋಡ್ತೀವಿ, ಅಭಿವೃದ್ಧಿಯೇತರನು. ಆದರೆ ಒಂದು ಮಾತು ಹೇಳಬೇಕಾದ್ರೆ, ಒಂದು ರಾಷ್ಟ್ರದ ಅಭಿವೃದ್ಧಿಯ ಪ್ರಕ್ರಿಯೆ ಎರಡೂ ರೀತಿಯ ವೆಚ್ಚಗಳ ಮೇಲೆಯೂ ಸಹ ನಿಂತಿದೆ. ಯಾವುದನ್ನು ಬಿಟ್ಟು ನಾವು ಒಂದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಗವರ್ನಮೆಂಟ್, ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಹೆಚ್ಚು ಒಂದು ಆದಾಯ ಗಳಿಸಿಕೊಡುವಂತಹ ಮೂಲವಾಗಿದೆ. ಆದರೆ ಯಾವಾಗ ಪ್ರಾಕೃತಿಕ ವಿಕೋಪಗಳು ಆಗಲ್ವೋ ಆವಾಗ ಡೆಫಿನೆಟ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಗವರ್ನಮೆಂಟಲ್ಲಿ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡುತ್ತೆ, ಮತ್ತು ಆದಾಯವನ್ನು ಗಳಿಸ್ಬೋದು, ಉದ್ಯೋಗಗಳನ್ನು ಗಳಿಸ್ಬಹುದು, ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚು ಮಾಡ್ಬೋದು. ಆದರೆ ಪ್ರಕೃತಿ ಅನ್ನೋದು ಯಾವಾಗ ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಯಾವಾಗ ಪ್ರಾಕೃತಿಕ ವಿಕೋಪಗಳು ಬರುತ್ತೋ, ಅತಿಯಾದ ಮಳೆ ಆಗೋದು, ಅಥವಾ ಮಳೆನೇ ಆಗದೆ ಇರೋದು, ಅಥವಾ ಸಡನ್ ಆಗಿ ಭೂಕಂಪ ಆಗೋದು, ಈ ಥರ ಒಂದು ಆಕಸ್ಮಿಕ ಘಟನೆಗಳು ನಡೆದಾಗ ಸರ್ಕಾರಕ್ಕೆ ಅದು ಹೊರೆ ಆಗುತ್ತೆ. ಯಾಕಂದರೆ ಸರ್ಕಾರದ ಮುಖ್ಯ ಜವಾಬ್ದಾರಿನೇ ಸುಖಿ ರಾಜ್ಯದ ಕಲ್ಪನೆ, ಅಥವಾ ಆ ಕಲ್ಪನೆಯ ಒಂದು ಆಧಾರದ ಮೇಲೆ ಸರ್ಕಾರ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ.
ಅದಕ್ಕೋಸ್ಕರ ಆದಷ್ಟು ಪ್ರಾಕೃತಿಕ ವಿಕೋಪಗಳು ಆಗದೆ ಹೋದರೆ ಬಂಡವಾಳ ವೆಚ್ಚ ಹೆಚ್ಚಾಗುತ್ತೆ. ಬಂಡವಾಳ ವೆಚ್ಚ ಹೆಚ್ಚಾದರೆ ಅಭಿವೃದ್ಧಿಯ ಪ್ರಕ್ರಿಯೆಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಒಂದು ಇಡೀ ಸಾರ್ವಜನಿಕ ವೆಚ್ಚದಲ್ಲಿ ಎಲ್ಲವೂ ಸಹ ಅದರದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಆದರೆ ನಾವು ಯಾವಾಗಲೂ ಕಂಪೇರ್ ಏನು ಮಾಡಬೇಕು ಅಂದರೆ ಆದಷ್ಟು ಈ ಆಡಳಿತಾತ್ಮಕ ವೆಚ್ಚಗಳು ಅಂದರೆ ಅಭಿವೃದ್ಧಿಯ ಏತರ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಮೂಲಕ ಅಭಿವೃದ್ಧಿಯ ವೆಚ್ಚಗಳನ್ನು ಹೆಚ್ಚು ಮಾಡುವುದರ ಮೂಲಕ ಅಲ್ಪ ಸಮಯದಲ್ಲಿ ಅಭಿವೃದ್ಧಿಯನ್ನು ಗಳಿಸಬಹುದು ಅನ್ನುವಂತಹ ವಿಚಾರ ಯಾವಾಗಲೂ ಮನದಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಷಯದ ಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನು ಬೇಕು ಅಂದರೆ ಮತ್ತೆ ನೀವು ರೆಫರ್ ಮಾಡಲೇಬೇಕು. ಯಾಕಂದರೆ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಾಹಿತಿ, ನಮ್ಮ ಜ್ಞಾನ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಸಹ ನಮ್ಮ ಜ್ಞಾನ ಹೆಚ್ಚಾಗ್ತಾನೆ ಇರಬೇಕು. ಯಾವಾಗ ಜ್ಞಾನ ಹೆಚ್ಚಾಗುತ್ತೋ, ಇವಾಗ ಪ್ರೆಸೆಂಟ್ ವರ್ಲ್ಡ್ ಯಾವುದ್ರ ಮೇಲೆ ನಿಂತಿದೆ ಅಂದರೆ ನಾಲೆಜ್ ಇಸ್ ಪವರ್ ಅನ್ನುವಂತಹ ಒಂದು ಆಧಾರದ ಮೇಲೆ ನಿಂತಿದೆ. ಯಾರ ಹತ್ರ ನಾಲೆಜ್ ಇದೆಯೋ ದೇ ಆರ್ ಮೋರ್ ಪವರ್ಫುಲ್ಲು. ಅವರು ಎಲ್ಲಿ ಬೇಕಾದರೂ ಸಹ ಹೋಗಿ ಬಾಳ್ವೆಯನ್ನು ಮಾಡ್ತಾರೆ. ಯಾರ ಹತ್ರ ನಾಲೆಜ್ ಇಲ್ವೋ ಅವರು ತುಂಬ ಅಸಹಾಯಕತೆಯಿಂದ ಇರ್ತಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಏನು ಅಂದರೆ ಯಾವಾಗಲೂ ಸಹ ಬುಕ್ಸನ್ನು ಓದ್ತಾ ಇರಬೇಕು. ಬರೀ ಟೀಚರ್ ಪಾಠ ಮಾಡಿರೋದು ಅಥವಾ ಒಂದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಪರ್ಟಿಕ್ಯುಲರ್ ಆದಂಥ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಓದೋದು ಆ ರೀತಿ ಮಾಡಬಾರ್ದು. ಹಲವಾರು ಪುಸ್ತಕಗಳು, ಅದಕ್ಕೆ ಒಂದು ಟಾಪಿಕ್ ಅಂದರೆ ಅದು ಬೇರೆ 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 ಬುಕ್ಸಲ್ಲಿ ಬೇರೆ ರೀತಿಯಾದಂತಹ ವ್ಯಾಖ್ಯಾನಗಳು ಸಿಗುತ್ತೆ. ಮತ್ತು ನಾವು ಹೆಚ್ಚು ಆಳವಾಗಿ ಅಧ್ಯಯನ ಮಾಡೋದ್ರಿಂದ ನಮ್ಮ ಜ್ಞಾನವೂ ಸಹ ವಿಸ್ತಾರವಾಗುತ್ತೆ. ಬರೀ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಗಳಿಸೋದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ಒಂದು ಹೆಚ್ಚಿನ ಒಂದು ಜನರಲ್ ನಾಲೆಜ್ಗಾಗಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿರಲಿ ಅಥವಾ ಸಬ್ಜೆಕ್ಟ್ ಇನ್ಡೆಪ್ತ್ ಏನಾಗಿರಬೇಕು, ಹೆಚ್ಚಾಗಿರಬೇಕು. ಆಳವಾಗಿ ನಾವು ಯಾವಾಗ ಅಧ್ಯಯನ ಮಾಡ್ತೀವೋ ಆವಾಗಲೇ ನಾವು ಮಾಸ್ಟರ್ಸ್ ಆಗೋದು. ಸೊ ನನ್ನ ವಿನಂತಿ ಏನಂದರೆ ಹಲವಾರು ರೆಫರೆನ್ಸ್ ಬುಕ್ಸ್ ಇವೆ, ಲೈಬ್ರರಿ ಇದೆ, ಅದನ್ನು ನೀವು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೋಬೇಕು ಅಥವಾ ಬಳಸ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋನಲ್ಲಿ ಇಷ್ಟು ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.